ಆಗಿರ್ತಕ್ಕಂಥ ಸರ್ವಜ್ಞರು ತಮಿಳುನಾಡಿನಲ್ಲಿ ತಿರುವಳರು ಹೇಗೆ ಫೇಮಸ್ ಅನ್ನು ಪ್ರಖ್ಯಾತಿಯನ್ನು ಹೊಂದಿದ್ದರು, ಅದೇ ದೇಶದಲ್ಲಿ ಪ್ರಖ್ಯಾತಿ ಹೊಂದಿರತಕ್ಕಂಥ ಯಾರಪ್ಪ ಅಂತ ನಮ್ಮ ಸರ್ವಜ್ಞರು. ಸರ್ವಜ್ಞ ಅರ್ಥದಲ್ಲಿ ಏನಂತಂದ್ರೆ ಎಲ್ಲವನ್ನು ಬಲ್ಲವರು ಅಂತ. ಸಂಸ್ಕೃತದಲ್ಲಿ ಸರ್ವ ಅಂದ್ರೆ ಎಲ್ಲ, ಜ್ಞ ಅಂದ್ರೆ ತಿಳಿದವ, ಎಲ್ಲವನ್ನು ತಿಳಿದವ್ರು ಯಾರಪ್ಪ ಅಂದ್ರೆ ಸರ್ವಜ್ಞ ಅಂತ. ಇವರು ಫೇಮಸ್ ಇರ್ತಕ್ಕಂಥದ್ದು ಎದರಲ್ಲಿ ಪ್ರಖ್ಯಾತಿ ಹೊಂದಿದ್ರಂತಂದ್ರೆ 3 ಸಾಲಿನ ಪದ್ಯದೊಳಗೆ ಇವರು ಪ್ರಖ್ಯಾತಿ ಹೊಂದಿರತಕ್ಕಂಥವ್ರು. 3 ಸಾಲಿನ ಪದ್ಯಕ್ಕೆ ಜನಕ ಯಾರಪ್ಪ ಅಂತಂದ್ರೆ ಅವರು ನಮ್ಮ ತ್ರಿಪದಿ ಬರ್ಮ ಸರ್ವಜ್ಞ ಅಂದರೆ ತಪ್ಪಾಗಲಾರದು. ಇವರು ಮೂಲತಃ ನಾವು ನೋಡಿದಾಗ ನಮ್ಮ ಇಲ್ಲೇ ಪಕ್ಕದ ಜಿಲ್ಲೆ ಆಗಿರ್ತಕ್ಕಂಥ ಹಾವೇರಿ ಜಿಲ್ಲೆದವರು ಹಿರೇಕೆರೂರಿನ ತಾಲೂಕಿನಲ್ಲಿ ಜನಿಸಿರ್ತಕ್ಕಂಥವ್ರು. 16ನೇ ಶತಮಾನದಲ್ಲಿ ಕುಂಬಾರರ ಸಮಾಜದಲ್ಲಿ ಜನಿಸಿರ್ತಕ್ಕಂಥವ್ರು. ಇವರ ಹಿನ್ನೆಲೆಯಲ್ಲಿ ಕಾಲಾವಧಿಯಲ್ಲಿ ಕೆಲವೊಂದು ಇತಿಹಾಸದ ಕಾಲದಲ್ಲಿ ಭಿನ್ನಾಭಿಪ್ರಾಯ ಇರಬಹುದು, ಆದ್ರೆ ಸರ್ವಜ್ಞರು ಹಾಕಿಕೊಂಡಿರ್ತಕ್ಕಂಥ ಮಾರ್ಗ ಇವತ್ತಿಗೂ ಸಹಿತ ಮಕ್ಕಳು ತಿಳ್ಕೊಳ್ಳಿ, ಸಮಾಜಕ್ಕೆ ತಿದ್ದುವಂತ ಕೆಲಸ ಆಗ್ಲಿಕ್ಕಿಂತ ಪಠ್ಯಕ್ರಮದಲ್ಲಿ ಕೂಡ ಮಾನ್ಯ ನಮ್ಮ ಸರ್ವಜ್ಞರ ವಚನಗಳನ್ನ ಹಾಕಿದ್ದು. ಇವರು ನೋಡಿ ಕವಿ ಅಷ್ಟೇ ಅಲ್ಲ, ಸಾಹಿತಿಗಳು ಅದಾರ, ವಚನಕಾರರು ಅದಾರ, ಜೊತೆಗೆ ಸಮಾಜಕ್ಕೆ ತಿದ್ದುವಂತ ಕೆಲಸ ಮಾನವತಾವಾದಿ ಅಂದರೆ ತಪ್ಪಾಗಲಾರದು ಅಂತ ವಿಶೇಷವಾದ ಮಹನೀಯರ ದಿನಾಚರಣೆ. ಮಹಾಕವಿ, ವಚನಕಾರ, ಸಂತ ಸರ್ವಜ್ಞರವರಲ್ಲಿ ನಮ್ಮ ಸುತ್ತ ಈ ತಾಲೂಕಾ ಆಡಳಿತದ ವತಿಯಿಂದ ಏರ್ಪಡಿಸಿದಂತಹ ಈ ಸರ್ವಜ್ಞ ಜಯಂತಿ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಬಾಂಧವರೇ, ಕಚೇರಿ ಸಿಬ್ಬಂದಿ, ವಿವಿಧ ಇಲಾಖೆಯ ಅಧಿಕಾರಿಗಳೇ ಮತ್ತು ಪತ್ರಿಕಾ ಮಾಧ್ಯಮದವರೇ, ಇದು ಸರ್ವಜ್ಞನ ಬಗ್ಗೆ ಇದೀಗ ಮಟ್ಟಾಳ ಸರ್ ಹೇಳಿದರು. ಅವರು ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ಅಬಲೂರು ಅಂತ ಗ್ರಾಮದಲ್ಲಿ ಜನಿಸಿ ಅವರು 16ನೇ ಶತಮಾನದಲ್ಲಿ ಅವರ ಜೀವಿತಾವಧಿ. ಅವರು ಬಾಲ್ಯದಲ್ಲಿ ಬಹಳ ಹಠವಾದಿ ಇದ್ರು. ಅವರಿಗೆ ಅವರ ತಾಯಿ ಅವನ ಹಠಕ್ಕೆ ನೀನು ನನ್ನ ಮಗನಲ್ಲ ಅನ್ನುವಂಥ ಒಂದು ಇದಕ್ಕೆ ಬಂದು ಅವನ ಮನೆಯಿಂದ ಹೊರಗೆ ಹಾಕುವಂಥ ಸಂದರ್ಭ ಬಂತು. ಆ ಸಂದರ್ಭದಲ್ಲಿ ಗುರು ಬಂದು ಅವರನ್ನೇ ಕರ್ಕೊಂಡು ಅವರಿಗೆ ಲಿಂಗ ದೀಕ್ಷೆ ಕೊಟ್ಟು ಅವರನ್ನ ಒಂದು ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗುವಂತ ಅವಕಾಶವನ್ನು ಕಲ್ಪಿಸಿಕೊಟ್ಟರು. ಆ ಗುರು ಕೊಟ್ಟ ನಂತರ ವಯಸ್ಸಾದಂಗೆಲ್ಲ ಇವರಿಗೆ ಮದುವೆ ಮಾಡಬೇಕನ್ನುವಂತ ಒಂದು ಕಲ್ಪನೆ ಆ ಗುರುವಿನಲ್ಲಿ ಬಂದಾಗ ಅವರು ಎಷ್ಟೋ ಸಲ ಪ್ರತಿರೋಧ ವ್ಯಕ್ತಪಡಿಸ್ತಾರೆ, ನಾವಲ್ಲ ಅಂತ. ಆದಾಗ್ಯೂ ಸಹಿತ ಅವರು ಸಾಲ ಸೋಲ ಮಾಡಿ ಮದುವೆ ಮಾಡಕ್ ಹೋಗ್ತಾರ. ಅವಾಗ ಅವನ ಕುಲದ ಬಗ್ಗೆ ಸಂಶಯ ಬರ್ತದೆ. ಅವನು ಬ್ರಾಹ್ಮಣ ಕುಲಕ್ಕೆ ಸಂಬಂಧಪಟ್ಟವನಂತ ಒಂದು ನಾವು ಬ್ರಾಹ್ಮಣರಿಗೆ ಎಷ್ಟೇ ಕೊಡ್ತೀವಂತ ಮಾಡಿ ಇವರು ಲಿಂಗ ದೀಕ್ಷೆ ತಗೊಂಡಾರ, ಇವ್ರು ಕೊಡುದಿಲ್ಲ ನಾಗ. ಅವಾಗ ಅವ್ರು ಮಾಡಿದ ಸಾಲಕ್ಕೆ ಗುರುಗಳು ಹೇಳ್ತಾರ, ನಿನ್ನ ಸಲ ನಾನು ಸಾಲ ಮಾಡಿದೆ ಹೇಗೆ ಅಂತ. ಅವಾಗ ಹೇಳ್ತಾರ, ನಾವೆಲ್ಲರೂ ನೀವು ಮಾಡಿದ್ರಿ, ಅದಕ್ಕೆ ನಾನು ಜವಾಬ್ದಾರಿ ಅಲ್ಲ ಅಂತ. ಆದಾಗ್ಯೂ ಅವರು ಆಸ್ತಿಯನ್ನ ಕೊಡ್ಬೇಕನ್ನುವಂತಾಗ ಇಲ್ಲ, ನಾನೇ ಅವ್ರ ಮನೆಯಲ್ಲಿ ಜೀತ ಅಥವಾ ಏನೇ ರೀತಿ ಇದ್ದು ಮಾಡಿ ನಾನು ಸಾಲ ಹರಿತೀನಿ ಅಂತ ಹೇಳ್ತಾನ. ಅವಾಗ ಹೇಳ್ತಾರ, ಹೇಗೆ ರೀತಿ ಅವನು ಜೀತ ಇದ್ದು ಮನೆ ಮನೆಗೆ ಭಿಕ್ಷಾಟನೆ ಹೋಗ್ತಾರೆ ಪ್ರತಿನಿತ್ಯ. ಇವರ ಕವಿ ಇದು ಪ್ರಾರಂಭ ಆಗಿದ್ದು ತ್ರಿಪದಿ ಯಾವಾಗ ಪ್ರಾರಂಭ ಮಾಡಿದ್ರಂದ್ರೆ ಅವರು ಮನೆ ಮನೆಗೆ ಭಿಕ್ಷೆ ಹೋದಾಗ ನಮ್ಮ ಸಮಾಜದಲ್ಲಿ ದಿನನಿತ್ಯ ನಡೆಯುವಂತಹ ಅಂಕು ಡೊಂಕುಗಳ ಬಗ್ಗೆ, ಅಂದ್ರೆ ನಮ್ಮ ಪ್ರತಿಯೊಂದು ಜೀವನದಲ್ಲಿ ನಡೆಯುವ ಘಟನೆಗಳನ್ನ ಆಧರಿಸಿ ಅವರು ಇಂತಹ ಒಂದು ಅದ್ಭುತವಾದ ತ್ರಿಪದಿಗಳನ್ನು ರಚಿಸಿದ್ದಾರೆ. ಅವರು ತ್ರಿಪದಿ ಬ್ರಹ್ಮ ಅಂತ ಅನಿಸ್ಕೊಂಡಾರೆ. ಅಂತಹ ವ್ಯಕ್ತಿ ಅವರು ಜೀವಿತಾವಧಿಯಲ್ಲಿ ರಚಿಸಿದ ಸಾವಿರಾರು ತ್ರಿಪದಿಗಳದಾವ. ಪ್ರತಿಯೊಂದರಲ್ಲಿ ಒಂದು ಅರ್ಥಿದೆ. ಆ ಪ್ರತಿಯೊಂದು ಪದ್ಯ ಓದ್ಬಿಟ್ರೆ ರೋಮಾಂಚನ ಆಗ್ತದೆ. ಅಂತಹ ಶ್ರೇಷ್ಠ ಕವಿ, ಶ್ರೇಷ್ಠ ವಚನಕಾರ ಅಂತವರು ರಚಿಸಿದ ಒಂದೆರಡು ವಚನಗಳನ್ನು ಅಥವಾ ತ್ರಿಪದಿಗಳನ್ನ ತಮ್ಮ ಮುಂದೆ ನಾನು ಹೇಳಕ್ ಸಂತೋಷ ಆಗುತ್ತೆ. ಯಾಕಂದ್ರೆ ಅವರು ನಾಡಿಗೆ ನೀಡಿದ ಕೊಡುಗೆ ಅಪಾರ ಇದೆ. ಸಮಾಜದಲ್ಲಿ ಅಂಕುಡೊಂಕುಗಳಲ್ಲಿ ಹೇಗೆ ತಿದ್ದುಕೋಬೇಕು ಅನ್ನೋದನ್ನ ಘಟನೆ ಸಮೇತ ಹೇಳ್ತಾರೆ. ಉದಾಹರಣೆಗೆ, ಎಲುವಿಲ್ಲ ನಾಲಿಗೆಗೆ, ಬಲವಿಲ್ಲ ಬಡವಂಗೆ, ತೊಲೆ ಕಂಬವಿಲ್ಲ ಗಗನಕ್ಕೆ, ದೇವರಲ್ಲಿ ಕುಲಭೇದವಿಲ್ಲವೆಂಬ ಸರ್ವಜ್ಞ. ಎಷ್ಟು ಚಂದ ಇದೆ ನೋಡ್ರಿ. ನಾಲಿಗೆಗೆ ಎಲುವಿಲ್ಲ, ಬಡವಂಗೆ ಬಲವಿಲ್ಲ, ಮತ್ತು ತೊಲೆ ಕಂಬವಿಲ್ಲ. ಈ ಆಕಾಶಕ್ಕೆ ತೊಲೆ ಕಂಬ ಅನ್ನೋದೇ ಇಲ್ಲ.
ಅಂತ ಗಗನಕ್ಕೆ ದೇವರಲ್ಲಿ ಕುಲ ಭೇದ ಇಲ್ಲ, ದೇವರಲ್ಲಿ ಯಾವುದೇ ಭೇದ ಕುಲ ಅಂತ ಇಲ್ಲ. ಅಂತಹ ಒಂದು ನಿತ್ಯ ನಡೆದ ಘಟನೆ. ಮತ್ತೆ ಬೆಲ ಹೋದ ಕಾಲಕ್ಕೆ ನೆಲವೆದ್ದು ಬಡಿಯುವುದು, ಕುಲ ಛಲ ಕಲಹ ಸಿರಿಯು ಸಂಗ್ರಾಮವು ಬಲ ಇರುವ ತನಕ, ಅಂದ್ರೆ ನನ್ನಲ್ಲಿ ಶಕ್ತಿ ಇರುವ ತನಕ ಮಾತ್ರ ನೀನು ಇದ್ರ ಬಗ್ಗೆ ಹೇಳ್ಬೋದು. ಇನ್ನೊಂದು ಹಸಿವರಿತು ಉಂಬುದು, ಬಿಸಿ ನೀರು ಕುಡಿಯುವುದು, ಹಸಿ ಹೊಕ್ಕು ವಿಷಯ ಘನ ಹೊಕ್ಕು ವೈದ್ಯಗೆ ಬೇಸಸ ಬೇಡಬೇಕ ಸರ್ವಜ್ಞ. ಅಂದ್ರ ಹಸಿವಿದ್ದಷ್ಟೇ ಉಣ್ಬೇಕು, ಬಿಸಿ ನೀರು ಕುಡಿಬೇಕು. ಇದನ್ನೆಲ್ಲ ಮಾಡಿದ್ರೆ ವೈದ್ಯನ ಮೀರಿಸ್ತೀವಿ ನಾವು ಆರೋಗ್ಯದಲ್ಲಿ. ಆ ಆರೋಗ್ಯದ ಬಗ್ಗೆ ಅಂತ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಸಾಲವನ್ನು ತರುವಾಗ ಹಾಲು ಹೋನುಂಡಂತೆ, ಸಾಲಿಗನು ಬಂದ ಕೇಳಿದರೆ ಕುಂಡಿಗೆ ಚೇಳಿ ಕಡಿದಂತ. ಅಂದ್ರೆ ಸಾಲ ತರುವಾಗ ನಾವು ಸಂತೋಷಿರ್ತೀವಿ, ಅದನ್ನ ಮರಳಿ ತೀರಿಸಬೇಕಾದ್ರೆ ಬಂದು ವಸೂಲಿ ಮಾಡಾಗ ನಮಗ ಬಹಳ ಕೋಪ ಅಥವಾ ಇದಾಗುತ್ತದೆ, ಖೇದ ಆಗುತ್ತೆ. ಅಂತದನ್ನು ಸಹಿತ ನಮ್ಮ ಪರಿಸ್ಥಿತಿಯನ್ನ ಅನುಗುಣವಾಗಿ ವಿವರಿಸಿದ್ದಾರೆ. ಗಡ್ಡವಿಲ್ಲದ ಮೂಳೆ, ದುಡ್ಡು ಇಲ್ಲದ ಚೀಲ, ಬಡ್ಡಿಯ ಸಾಲ ತರುವವನ ಬಾಳುವೆಯು ಅಡ್ಡಕ್ಕೂ ಬೇಡ ಸರ್ವಜ್ಞ. ಅಂದ್ರ ಬಡ್ಡಿ ಸಾಲ ಮಾಡಬೇಡ್ರಿ ಅನ್ನುವಂತ ಉದಾಹರಣೆ ಸಹಿತ ಇಲ್ಲಿ ಕೊಟ್ಟಿದ್ದಾರೆ. ಗುರು ಇಲ್ಲದ ಮಠವು, ಹಿರಿಯರಿಲ್ಲದ ಮನೆಯು, ಅರಸಿಲ್ಲದ ಗೂಡು, ಇವು ಮೂರು ನೂಲಿ ಹರಿದ ಹರಸಿನ ಹಗ್ಗದಂತೆ. ಅಂದ್ರ ಹರಸಿನ ಹಗ್ಗ ಹರಿತಂದ್ರ ಹೆಂಗ ಬಾಳೆ ಇದಾಗತ್ತ, ಈ ಕಂಪಲ್ಸರಿ ಏನಿದೆ ಗುರು ಇಲ್ಲದ ಮಠವು. ಅಂದ್ರೆ ಒಂದು ಮಠಕ್ಕೆ ಒಂದು ಗುರು ಬೇಕ. ಹಿರಿಯರಿಲ್ಲದ ಮನೆಯಲ್ಲಿ ಯಾರು ಹಿರಿಯರಿರ್ಲಿಕ್ಕಂದ್ರ ಎಷ್ಟು ಇದಾಗ್ತದೆ. ಅರಸಿಲ್ಲದ ಊರು, ಅಂದ್ರೆ ಅರಸನಿಲ್ಲದ ಊರು ಅಂತ ಅಲ್ಲ, ಒಬ್ಬ ಮುಖ್ಯಸ್ಥ ಇಲ್ಲದ ಊರು. ಇವು ಮೂರು ನುಲಿ ಹರಿದ ಹರಸಿನ ನಂತ ಹಾಕು ಸರ್ವಜ್ಞ. ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಹಳಿಲ್ಲ, ಬಲ್ಲಿದವರು ಇದ್ದು ಬಲವಿಲ್ಲ, ಸಾಹಿತ್ಯವಿಲ್ಲದವರಿಗಿಲ್ಲ ಸರ್ವಜ್ಞ. ಎಷ್ಟು ಅರ್ಥಗರ್ಭಿತವಾಗಿದೆ. ಇಂತಹ ಸಾವಿರಾರು ತ್ರಿಪದಿಗಳನ್ನು ರಚಿಸಿದ್ದಾರೆ. ಅವರು ರಚಿಸಿದ ತ್ರಿಪದಿಗಳಲ್ಲಿ ಪ್ರತಿಯೊಂದು ಜೀವನದಲ್ಲಿ ನಾವು ಅಳವಡಿಸಿಕೊಂಡು ಹೋದ ನಂತರ ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಇಂತಹ ಕವಿಯ ಸರ್ವಜ್ಞನ ಈ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಪಾಲ್ಗೊಂಡಿರಿ, ನನಗೆ ಬಹಳ ಸಂತೋಷ ಆಗ್ತದ. ಅಂತ ಇನ್ನೂ ಹೆಚ್ಚಿನ ಸಮಾಜದ ಎಲ್ಲ ಬಾಂಧವರು ಬರಬೇಕಾಗಿತ್ತು. ನನಗೆ ಇನ್ನೊಮ್ಮೆ ಮತ್ತೆ ನಾನು ಮುಂದಿನ ಇದರಲ್ಲಿ ಈ ಕಾರ್ಯಕ್ರಮದಲ್ಲಿ ಇದ್ವಿ ಅಂದ್ರೆ ಮತ್ತೆ ಅವ್ರನ್ನ ನಾನೇ ಬಂದು ಮುಗಿಸ್ತೀನಿ, ಅವ್ರನ್ನೆಲ್ಲ ಕರೆಸ್ತೀನಿ. ಈ ಸರ್ವಜ್ಞನ ಆ ಸಮಾಜದ ಬಗ್ಗೆ ಅರಿವು ಮೂಡಿಸ್ತೀನಿ. ಹಿಂದುಳಿದಂತಹ ಸಮಾಜ ಮುಂದುವರಿಬೇಕಾದ್ರೆ ಇಂಥಲ್ಲೆಲ್ಲ ಒಟ್ಟು ಮೂಡಿದ್ರೆ ಅವ್ರ ಕಷ್ಟಗಳನ್ನು ನಾವು ಹೇಳ್ತೇವೆ. ನಮ್ಮ